ನನ್ನ ಹತ್ರ ಫೋನ್ ಇದೆ, ನಿಮ್ ಹತ್ರ ಫೋನ್ ಇದೆಯಾ? ನಮ್ಮ ಹತ್ರ ಫೋನ್ ಇದೆ ಅಂತಂದ್ರೆ ಈ ಸೌಂಡ್ ಅನ್ನ ನಾವು ದಿನಕ್ಕೆ ಎಷ್ಟು ಸಲ ಕೇಳ್ತಿರ್ತೀವೋ. ಹಾಗಿದ್ರೆ ನಾನು ಏನ್ರ ಬಗ್ಗೆ ಮಾತಾಡ್ತಿದ್ದೀನಿ ಖಂಡಿತವಾಗ್ಲೂ ಹೇಳ್ತೀನಿ. 5 ರೂಪಾಯಿ ಚಾಕ್ಲೇಟ್ ಇಂದ ಹಿಡಿದು 1000 ಲಕ್ಷಗಳ ತನಕ ಟ್ರಾನ್ಸಾಕ್ಷನ್ಸ್ ಏನಾದ್ರೂ ನಾವು ಮಾಡ್ತಿದೀವಿ ಅಥವಾ ಬೇರೆ ಯಾರಿಗಾದ್ರೂ ದುಡ್ಡನ್ನ ಕಳಿಸ್ತಿದೀವಿ ಅಂತಂದ್ರೆ ನಾವ್ ಈ ಜಾಗದಲ್ಲಿದ್ರು ಆ ವ್ಯಕ್ತಿ ಬೇರೆ ಒಂದು ಜಾಗದಲ್ಲಿದ್ರೆ ಸೇಫ್ ಆಗಿ ನಾವು ದುಡ್ಡನ್ನ ಕಳಿಸ್ಬೋದು. ಇಲ್ಲೇ ನಿಂತು ಇನ್ನೆಲ್ಲೋ ಇರೋ ಫ್ರೆಂಡ್ ನ ಕಷ್ಟಕ್ಕೆ ದುಡ್ಡನ್ನ ಕಳಿಸೋದು, ಹಾಗೆ ನೈಟ್ ಡಿನ್ನರ್ಗೆ ಹೋಗ್ತಿರ್ಬೇಕಾದ್ರೆ, ಪಾರ್ಟಿಗೆ ಹೋಗ್ತಿರ್ಬೇಕಾದ್ರೆ ಅಥವಾ ಎಲ್ಲಾದ್ರೂ ನಾವು ಐಟಮ್ಸ್ ಗಳನ್ನ ಪರ್ಚೇಸ್ ಮಾಡಿದೀವಿ ಅಂತಂದ್ರೆ ಆ ಅಂಗಡಿಗೆ ಟ್ರಾನ್ಸಾಕ್ಷನ್ಸ್ ಮಾಡೋದಾಗಿರ್ಬೋದು. ಪ್ರತಿಯೊಂದಕ್ಕೂ ಸಹ ಕೇವಲ ಫೋನ್ ನಂಬರ್ ಇದ್ರೆ ಸಾಕು, ನಾವು UPI ಮುಖಾಂತರ ಅವರಿಗೆ ದುಡ್ಡನ್ನ ಕಳಿಸಬಹುದು. ಅವ್ರ ಅಕೌಂಟ್ಗೆ ದುಡ್ಡು ಸೇಫ್ ಆಗಿ ಹೋಗಿ ತಲುಪತ್ತೆ. ಹಾಗಿದ್ರೆ ಈ ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಿರೋ ಹಾಗೂ ಡಿಜಿಟಲ್ ಕ್ರಾಂತಿಗೆ ಕಾರಣ ಆಗಿರೋಂತ ಈ UPI ಅಂದ್ರೆ ಏನು? ಈ UPI ಅಲ್ಲಿ ದಿನಕ್ಕೆ ನಾವು ಎಷ್ಟು ಹಣವನ್ನ ಕಳಿಸಬಹುದು? ಹಾಗೇನೆ 2024ರ ಈ UPI ನ ಹೊಸ ಅಪ್ಡೇಟ್ ಏನು, ರೂಲ್ಸ್ ಗಳೇನು ಅನ್ನೋದನ್ನ ಈ ವಿಡಿಯೋಲಿ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತ ಅಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಸೋ ದಟ್ ನೀವು ಯಾವ ವಿಡಿಯೋಸ್ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ನಮ್ಮ ಫ್ರೀಡಮ್ ಆಪ್ ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ ಗಳಿದೆ. ಫೈನಾನ್ಸ್, ಬಿಸ್ನೆಸ್, ಅಗ್ರಿಕಲ್ಚರ್, ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮ್ಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಹಾಗೇನೆ ಈ ಕೋರ್ಸ್ ಗಳನ್ನ ನೀವು ಡೀಟೇಲ್ಡ್ ಆಗಿ ಕಲಿಯೋದ್ರಿಂದ ಎಷ್ಟೋ ವಿಷಯಗಳನ್ನ ಕಲಿಯೋದ್ರ ಜೊತೆಗೆ ನಿಮ್ಮ ಜೀವನದ ಮೇಲೆ ನಿಮ್ಗೆ ಒಂದು ಹಿಡಿತ ಬರುತ್ತೆ. ಸೊ ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ದಿನ ಎದ್ದಿದ ತಕ್ಷಣ ಹಾಲ್ ತರೋದ್ರಿಂದ ಹಿಡಿದು ನೈಟ್ ಬಿರಿಯಾನಿ ತಿನ್ನೋದ್ರ ತನಕ ಪ್ರತಿ ಸಲನೂ ಕೂಡ ನಾವು ಒಂದು UPI ಟ್ರಾನ್ಸಾಕ್ಷನ್ಸ್ ನ ಮಾಡ್ತೀವಿ. ಇದಕ್ಕೆ ಕಾರಣ ಆಗಿರೋದು ಡಿಜಿಟಲ್ ಕ್ರಾಂತಿ ಅನ್ನೋ ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಸೊ ಪ್ರತಿದಿನ ನಾವು ಬಳಸುವಂತ UPI ಎಷ್ಟು ಅನಿವಾರ್ಯ ಆಗಿದೆ ಅಂತಂದ್ರೆ ನನ್ನ ಪಾಕೆಟ್ ಅಲ್ಲಿ ಅಂದ್ರೆ ನನ್ನ ಪರ್ಸ್ ಅಲ್ಲಿ ನಾನು ದುಡ್ಡು ಇಡೋದನ್ನೇ ಬಿಟ್ಬಿಟ್ಟಿದೀವಿ. ಅಷ್ಟು ಸೇಫ್ ಆಗಿದೆ. ಯಾವುದೋ ಈರುಳ್ಳಿ ತಳ್ಳೋ ಗಾಡಿ ಇರ್ಬೋದು ಅಥವಾ ಯಾರೋ ಒಂದು ನಾರ್ಮಲ್ ಪಾನಿಪುರಿ ಮಾರೋರು ಇರ್ಬೋದು, ಪ್ರತಿಯೊಬ್ಬರ ಹತ್ರನೂ ಕೂಡ UPI ಅಷ್ಟು ಸ್ಟ್ರಾಂಗ್ ಆಗಿದೆ. UPI ಮಾಡಿ ಅಥವಾ QR ಕೋಡ್ ನ ಸ್ಕ್ಯಾನ್ ಮಾಡಿ ಹಣ ಸೇಫ್ ಆಗಿ ಬಂದು ನನ್ನ ಅಕೌಂಟ್ಗೆ ಬೀಳತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಅಂತಂದ್ರೆ ಡಿಜಿಟಲ್ ಕ್ರಾಂತಿ, ದ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಅದೇ ನಾವು ಬಳಸೋ UPI ನ ಫುಲ್ ಫಾರ್ಮ್. ಕೇವಲ ಒಂದು ಸ್ಕ್ಯಾನ್ ಮುಖಾಂತರ ಈ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಸೇಫ್ ಆಗಿ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಯಾವುದೇ ರೀತಿ ನಾವು ಹಣದಿಂದ ಟ್ರಾನ್ಸಾಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಜೇಬಿಂದ ದುಡ್ಡನ್ನ ತೆಗೆದು ಮತ್ತೊಂದು ವ್ಯಕ್ತಿಗೆ ಕೊಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಕೇವಲ UPI ನಂಬರ್ ಇದ್ರೆ ಸಾಕು ಅಥವಾ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಈ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹಣ ಸುರಕ್ಷಿತವಾಗಿ ಹೋಗುತ್ತೆ. ನ್ಯಾಷನಲ್ ಪೇಮೆಂಟ್ಸ್ ಕೋಆಪರೇಷನ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ ಈ UPI ಟ್ರಾನ್ಸಾಕ್ಷನ್ಸ್ ನ ಹಿಂದೆ ಇರೋ ಅಂತ ಒಂದು ಮ್ಯಾಜಿಷಿಯನ್ ಅಂತ ಹೇಳ್ಬೋದು. ಈಗ ಈ NPCI ನ್ಯಾಷನಲ್ ಪೇಮೆಂಟ್ಸ್ ಕೋಆಪರೇಷನ್ ಆಫ್ ಇಂಡಿಯಾ 2024 ಇಂದ ನಾವು ಬಳಸ್ತಿರುವಂತ UPI ಗೆ ಹೊಸ ರೂಲ್ಸ್ ಗಳನ್ನ ಹಾಗೂ ಅಪ್ಡೇಟ್ ಗಳನ್ನ ತಂದಿದೆ. ಯಾರು ಎಷ್ಟು ಸಲ ಒಂದು UPI ಇಂದ ಬೇರೆಯವ್ರಿಗೆ ದುಡ್ಡನ್ನ ಕಳಿಸಬಹುದು, ಈ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದ್ರಿಂದ ಹಣ ಏನಾದ್ರೂ ಕಟ್ ಆಗತ್ತಾ, ಯಾವ ಬ್ಯಾಂಕ್ಗೆ UPI ನ ಲಿಮಿಟ್ ಎಷ್ಟಿದೆ, ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಹಾಗೆ ಅಪ್ಡೇಟ್ಸ್ ನಾವು ಈಗ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗ್ತೀವಿ. ನೀವು ಬಳಸ್ತಿರುವಂತ ಈ UPI ಲಿಮಿಟ್ ನಾವು 2 ರೀತಿ ಡಿವೈಡ್ ಮಾಡಬಹುದು. ನಂಬರ್ 1, ಜನರಲ್ ಯೂಸ್ ಅಂದ್ರೆ ಪ್ರತಿದಿನ ನಾವು ಶಾಪಿಂಗ್ ಮಾಡೋದಾಗಿರ್ಬೋದು, ತರಕಾರಿಗಳನ್ನ ತರೋದಾಗಿರ್ಬೋದು, ಅಥವಾ ನನ್ನ ಫ್ರೆಂಡ್ಗೆ ನಾನು ಈ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡುವಂತದ್ದಾಗಿರ್ಬೋದು, ಅಥವಾ ಯಾವುದೇ ಒಂದು ಪರ್ಸನಲ್ ಯೂಸ್ಗೆ ನಾನು UPI ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದೀನಿ ಅಂತಂದ್ರೆ ಜನರಲ್ ಯೂಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇಲ್ಲಿ ನೀವು 25,000ದಿಂದ 1 ಲಕ್ಷವರೆಗೂ ಸಹ ನೀವು ಟ್ರಾನ್ಸಾಕ್ಷನ್ಸ್ ಮಾಡಬಹುದು. ಆದ್ರೆ ನೀವು ಯಾವ ಬ್ಯಾಂಕ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ UPI ಟ್ರಾನ್ಸಾಕ್ಷನ್ಸ್ ಡಿಪೆಂಡ್ ಆಗಿರುತ್ತೆ. ಹಾಗೇನೆ ದಿನಕ್ಕೆ ನಾನು ಬೇಕಾದಷ್ಟು ಸಲ UPI ಟ್ರಾನ್ಸಾಕ್ಷನ್ಸ್ ಮಾಡಬಹುದಾ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ದಿನಕ್ಕೆ ನೀವು ಕೇವಲ 20 ಸಲ ಮಾತ್ರ UPI ಟ್ರಾನ್ಸಾಕ್ಷನ್ಸ್ ನ ಮಾಡಬಹುದು. ಸೊ ಲಿಮಿಟ್ ಏನಾದ್ರೂ ಮೀರಿ ನೀವು ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂತಂದ್ರೆ ಆ ದಿನಕ್ಕೆ ಆ ಟ್ರಾನ್ಸಾಕ್ಷನ್ಸ್ ಹೋಗಲ್ಲ. ಈಗ ನನ್ನ ಫ್ರೆಂಡ್ಗೆ ನಾನು 25,000 ಆಲ್ರೆಡಿ ಕಳಿಸಿದೀನಿ, ಮತ್ತೆ ಸಾಯಂಕಾಲ ನಾನು 25,000ನ ಕಳಿಸ್ತೀನಿ ಅಂತ ಅನ್ಕೊಳ್ಳಿ. 10 ಗಂಟೆ ಆದ್ಮೇಲೆ ಅಥವಾ 8 ಗಂಟೆ ಆದ್ಮೇಲೆ ಮತ್ತೆ ನಾನು ಟ್ರೈ ಮಾಡಕ್ ಹೋದೆ ಅಂತಂದ್ರೆ UPI ಟ್ರಾನ್ಸಾಕ್ಷನ್ಸ್ ಫೇಲ್ಡ್ ಅಂತ ಬರುತ್ತೆ. ಅಂದ್ರೆ ನಾವು ಯೂಸ್ ಮಾಡ್ತಿರೋಂತ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಬ್ಯಾಂಕ್ಗಳು 50,000 ಮಾತ್ರ ಟ್ರಾನ್ಸಾಕ್ಷನ್ಸ್ ನ ಕೊಟ್ಟಿರುತ್ತೆ. ಇನ್ನು ಕೆಲವು ಬ್ಯಾಂಕ್ಗಳು ನೀವು ದಿನಕ್ಕೆ 1 ಲಕ್ಷ ಕೂಡ ಟ್ರಾನ್ಸಾಕ್ಷನ್ಸ್ ಮಾಡಬಹುದು ಅಂತ ಇರುತ್ತೆ. ಮತ್ತಷ್ಟು ಬ್ಯಾಂಕ್ಗಳು ಕೇವಲ 25,000 ಮಾತ್ರ ನೀವು ಟ್ರಾನ್ಸಾಕ್ಷನ್ಸ್ ಮಾಡಬಹುದು ಅಂತ ಇರುತ್ತೆ. ಸೊ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಬಂದು ಜನರಲ್ ಯೂಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ನಂಬರ್ 2, ಕಮರ್ಷಿಯಲ್ ಯೂಸ್. ನೀವೇನಾದ್ರೂ ನಿಮ್ಮ UPI ನ ಇನ್ಶೂರೆನ್ಸ್ ಸೆಕ್ಟರ್ ಆಗಿರ್ಬೋದು, ಡಿವಿಡೆಂಡ್ಸ್ ಆಗಿರ್ಬೋದು, ಕ್ಯಾಪಿಟಲ್ ಮಾರ್ಕೆಟ್ಸ್ ಆಗಿರ್ಬೋದು, ಈ ರೀತಿ ನೀವೇನಾದ್ರೂ ಬಳಸ್ತಿದ್ದೀರಾ ಅಂತಂದ್ರೆ ದಿನಕ್ಕೆ ನಿಮ್ಗೆ 2 ಲಕ್ಷವರೆಗೂ UPI ಟ್ರಾನ್ಸಾಕ್ಷನ್ಸ್ ಮಾಡಬಹುದು ಅನ್ನೋ ಒಂದು ಲಿಮಿಟ್ ಇರುತ್ತೆ. ಅದೇ ನೀವೇನಾದ್ರೂ ಎಜುಕೇಶನ್,
ಹಾಸ್ಪಿಟಲ್ ಈ ಬಳಕೆಗೆ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ UPI ಟ್ರಾನ್ಸಾಕ್ಷನ್ ದಿನಕ್ಕೆ 5 ಲಕ್ಷವರೆಗೂ ಲಿಮಿಟ್ ಇರುತ್ತೆ. ಈಗ ನಾನು ಒಂದು ಕಾಲೇಜ್ಗೆ ಹೋಗ್ತಿರ್ತೀನಿ, ಅರ್ಜೆಂಟ್ ಆಗಿ ನಾನು ಫೀಸ್ ಕಟ್ಟಬೇಕಾಗತ್ತೆ. ಸೊ ಆಗ ನಾನು ಕೇವಲ 1 ಲಕ್ಷ ಅಥವಾ 2 ಲಕ್ಷ ಟ್ರಾನ್ಸಾಕ್ಷನ್ಸ್ ಲಿಮಿಟ್ ಅನ್ನ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಥವಾ ಹಾಸ್ಪಿಟಲ್ಗೆ ಯಾರಾದ್ರೂ ಅಡ್ಮಿಟ್ ಆಗಿರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ಬಿಲ್ ಬಂದು 4 ಲಕ್ಷ ಅಥವಾ 3 ಲಕ್ಷ ಆಗಿರುತ್ತೆ. ಸೊ ಇಂಥ ಸಂದರ್ಭಕ್ಕೋಸ್ಕರನೇ UPI ಟ್ರಾನ್ಸಾಕ್ಷನ್ಸ್ ನ ಕೇವಲ ಎಜುಕೇಶನ್ ಮತ್ತೆ ಹಾಸ್ಪಿಟಲ್ ಸೆಕ್ಟರ್ಸ್ಗೆ ದಿನಕ್ಕೆ 5 ಲಕ್ಷವರೆಗೂ ಲಿಮಿಟ್ ಮಾಡಿದ್ದಾರೆ. ಸೊ ನೀವೇನಾದ್ರೂ ದಿನಕ್ಕೆ 20 ಸತಿಗಿಂತ ಹೆಚ್ಚಾಗಿ ಟ್ರಾನ್ಸಾಕ್ಷನ್ಸ್ ನ ಮಾಡಿದ್ರೆ ಅಥವಾ ಲಿಮಿಟ್ ಕ್ರಾಸ್ ಆಗಿದ್ರೆ ನೀವು ಮತ್ತೆ UPI ಟ್ರಾನ್ಸಾಕ್ಷನ್ಸ್ ನ ಮಾಡೋದಕ್ಕೆ ಚಾನ್ಸೇ ಇರೋದಿಲ್ಲ. ಮತ್ತೆ 24 ಗಂಟೆ ಮುಗಿಯೋ ತನಕ ನೀವು ಕಾಯ್ಬೇಕಾಗತ್ತೆ. ದಿನ ನಾನು ಇಷ್ಟು ಸಲ UPI ಟ್ರಾನ್ಸಾಕ್ಷನ್ಸ್ ಮಾಡಿದೀನಲ್ವಾ, ನನ್ನ ಅಕೌಂಟ್ ಅಲ್ಲಿ ದುಡ್ಡೇನಾದ್ರೂ ಕಟ್ ಆಗುತ್ತಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಕಟ್ ಆಗುತ್ತೆ. ಆದ್ರೆ ಕಮರ್ಷಿಯಲ್ ಪರ್ಪಸ್ ಅಲ್ಲಿ ಮಾತ್ರ. ಫಾರ್ ಎಕ್ಸಾಂಪಲ್, ನೀವು ಗೂಗಲ್ ಪೇನ ಯೂಸ್ ಮಾಡ್ಕೊಂಡು ಪೇಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆ ಅಂಗಡಿಯವರು ಗೂಗಲ್ ಪೇಗೆ ಇಷ್ಟು ಫೀ ಅಂತ ಕೊಡ್ಬೇಕಾಗತ್ತೆ. ಇದನ್ನು ನಾವು ಇಂಟರ್ಚೇಂಜ್ ಫೀ ಅಂತ ಕರಿತೀವಿ. ಬೇಸಿಕಲಿ ಈ ಇಂಟರ್ಚೇಂಜ್ ಫೀ ಅಂತ ನಾವ್ ಏನ್ ಹೇಳ್ತೀವಿ, ಇದು ಯಾವ ಪೇಮೆಂಟ್ ಎಷ್ಟೆಷ್ಟು ಕಟ್ ಆಗತ್ತೆ ಅಂತ ನಿಮಗೆ ಗೊತ್ತಾ? ನೀವೇನಾದ್ರೂ ಪೆಟ್ರೋಲ್ ಹಾಕ್ಸಿ ಅವ್ರಿಗೆ UPI ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆಗ ಆ ಪೆಟ್ರೋಲ್ ಬಂಕ್ ಓನರ್ UPIಗೆ ಅಂದ್ರೆ ನಾವು ಯಾವ್ದು ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಅದಕ್ಕೆ 0.5% ಅಷ್ಟು ಫೀನ ಪೇ ಮಾಡ್ಬೇಕಾಗತ್ತೆ. ಹಾಗೇನೆ ಪೋಸ್ಟ್ ಆಫೀಸ್, ಟೆಲಿಕಾಂ, ಯುಟಿಲಿಟೀಸ್, ಕೃಷಿಗೆ ಸಂಬಂಧಪಟ್ಟ ವಸ್ತುಗಳಾಗಿರ್ಬೋದು ಅಥವಾ ಎಜುಕೇಶನ್ ಸೆಕ್ಟರ್ಗಳಲ್ಲಿ ನೀವೇನಾದ್ರೂ ಪೇ ಮಾಡ್ತಿದ್ದೀರಾ ಅಂತಂದ್ರೆ ಆಲ್ಮೋಸ್ಟ್ 0.7% ಅಷ್ಟು ನೀವು ಫೀನ ಪೇ ಮಾಡಬೇಕಾಗತ್ತೆ. ಇನ್ನು ಸೂಪರ್ ಮಾರ್ಕೆಟ್ಗಳಿಗೆ ಬಂದಾಗ ಅವರು 0.9% ಅಷ್ಟು ಫೀನ ಪೇ ಮಾಡ್ತಾರೆ. ಇನ್ನು ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್ಸ್, ರೈಲ್ವೇಸ್ಗಳಲ್ಲಿ ನೋಡಿದಾಗ 1.1% ಅಷ್ಟು ಫೀನ UPI ಟ್ರಾನ್ಸಾಕ್ಷನ್ಸ್ ಮಾಡಿದಲ್ಲಿ ಪೇ ಮಾಡಬೇಕಾಗತ್ತೆ. NPCI, ನ್ಯಾಷನಲ್ ಪೇಮೆಂಟ್ಸ್ ಕೋಆಪರೇಷನ್ ಆಫ್ ಇಂಡಿಯಾ, ಕಸ್ಟಮರ್ಗಳಿಗೆ ಅಂದ್ರೆ ನನಗೆ ನಿಮ್ಗೆ 2024ಗೆ ಒಂದು ಗಿಫ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಹೊಸ ರೂಲ್ಸ್ ಪ್ರಕಾರ UPI ಪೇಮೆಂಟ್ ಗಳನ್ನ ಕಸ್ಟಮರ್ಗಳಾದ ನಾವೇನಾದ್ರೂ ಮಾಡ್ತಿದೀವಿ ಅಂತಂದ್ರೆ ನಮ್ಗೆ ಯಾವುದೇ ರೀತಿ ಫೀ ಕಟ್ ಆಗೋದಿಲ್ಲ. PTP, ಪರ್ಸನ್ ಟು ಪರ್ಸನ್ ಹಣ ಏನಾದ್ರೂ ವರ್ಗಾವಣೆ ಮಾಡಿದಾಗ ಅಥವಾ ನಾವೇನಾದ್ರೂ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡ್ತಿದೀವಿ ಅಂತಂದ್ರೆ ನಮಗೆ ಯಾವುದೇ ರೀತಿ ಫೀ ಕಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದು NPCI ಮಾಡಿರುವಂತಹ ಹೊಸ ಬದಲಾವಣೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ನಿಮ್ಮ ಫ್ರೆಂಡ್ಗೆ 1500 ರೂಪಾಯಿನ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ನಿಮ್ಗೆ ಯಾವುದೇ ರೀತಿ ಫೀ ಕಟ್ ಆಗೋದಿಲ್ಲ. ಅದೇ ರೀತಿ ನಾನು ಏನಾದ್ರೂ ಒಂದು ವಸ್ತುನ ಪರ್ಚೇಸ್ ಮಾಡ್ತೀನಿ, ಅದು ಒಂದು 1800 ಅಥವಾ 2000 ರೂಪಾಯಿ ಅಂತ ಅನ್ಕೊಳ್ಳಿ, ಆಗ್ಲೂ ಸಹ ನನ್ನ ಹತ್ರ ಯಾವುದೇ ರೀತಿ ಫೀ ಕಟ್ ಆಗೋದಿಲ್ಲ. ಅದೇ ವ್ಯಾಪಾರಿ ಮೂಲಕ ನೀವೇನಾದ್ರೂ 2000ಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ಸ್ ವ್ಯಾಪಾರಿಗೆ ಮಾಡಿದೀರಾ ಅಂತಂದ್ರೆ ಆ ವ್ಯಾಪಾರಿ 1.1% ಅಷ್ಟು ಇಂಟರ್ಚೇಂಜ್ ಫೀಸ್ ಅನ್ನ ಕಟ್ಟಬೇಕಾಗತ್ತೆ. PPI ಅಂತಂದ್ರೆ ನಥಿಂಗ್ ಬಟ್ ಪೇಡ್ ಪೇಮೆಂಟ್ ಇನ್ಸ್ಟ್ರೂಮೆಂಟ್ ಅಂತ. ಫೋನ್ ಪೇ, ಪೇಟಿಎಂ, ಸೊಡೆಕ್ಸೋ, ವೋಚರ್ಸ್, ಅಮೆಜಾನ್ ಪೇ, ಫ್ರೀ ಚಾರ್ಜ್ ಇವೆಲ್ಲವೂ PPIಗಳೇ. ನಿಮ್ಮ ವಾಲೆಟ್ ಅಲ್ಲಿ ಹಣನ ಸ್ಟೋರ್ ಮಾಡಿಕೊಂಡು ಬೇಕಾದಂತಹ ಸಂದರ್ಭದಲ್ಲಿ ಬಳಸುವಂತಹ ಒಂದು ವ್ಯವಸ್ಥೆ. ಇದರಿಂದ ಸುಲಭದಲ್ಲಿ ಹಣರಹಿತ ಒಂದು ವ್ಯವಹಾರವನ್ನ ಮಾಡಬಹುದು. ಈಸಿಯಾಗಿ ಒಂದು ಸ್ಕ್ಯಾನ್ ಮುಖಾಂತರ ಪೇಮೆಂಟ್ ಅನ್ನ ಕಳಿಸಬಹುದು. ಅದು ಅಲ್ಲದೆ ಅಕೌಂಟ್ ನಿಂದ ಅಕೌಂಟ್ಗೆ ಹಣ ವರ್ಗಾವಣೆ ಆಗೋದು ಸೇಫ್ ಕೂಡ. UPI ಬಳಕೆ ದಿನಕ್ಕೆ ಹೆಚ್ಚಾಗ್ತಿರುವಂತ ಕಾರಣ ಯಾವುದೇ ಒಂದೇ ಆಪ್ ಮಾರ್ಕೆಟಿನಲ್ಲಿ ವ್ಯವಹಾರ ಮಾಡದಂತೆ ಮತ್ತೆ ಒಂದೇ ಆಪ್ ನಿಂದ ಸಾಧಾರಣ ಬೇಕಾದಷ್ಟು ಟ್ರಾನ್ಸಾಕ್ಷನ್ಸ್ ಗಳು ನಡೆದಾಗ ಮಾರುಕಟ್ಟೆಯಲ್ಲಿ ವ್ಯವಹಾರದ ಏರುಪೇರುಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ NPCI ಮಾಡಿರುವಂತಹ ರೂಲ್ ಏನು ಅಂತಂದ್ರೆ ಯಾವ್ದಾದ್ರೂ ವ್ಯಾಪಾರಿ ಆಗಿರ್ಬೋದು 30% ಗಿಂತ ಹೆಚ್ಚಾಗಿ ಟ್ರಾನ್ಸಾಕ್ಷನ್ಸ್ ಮಾಡೋ ಹಾಗಿಲ್ಲ ಅಂತ ಸ್ಟ್ರಿಕ್ಟ್ ಆದ ರೂಲ್ ಅನ್ನ ಮಾಡಿದೆ. ಹಾಗೂ ಇದರ ಡೆಡ್ ಲೈನ್ ಬಂದು ಡಿಸೆಂಬರ್ 31, 2024 ವರೆಗೂ ಇದೆ. ಸೊ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ UPI ಟ್ರಾನ್ಸಾಕ್ಷನ್ಸ್ ಎವ್ರಿಡೇ ಇನ್ಕ್ರೀಸ್ ಆಗ್ತಿರುವಂತ ಕಾರಣ ಯಾವುದೇ ಸ್ಕ್ಯಾಮ್ಸ್ ಗಳು ಆಗಬಾರ್ದು ಅನ್ನೋ ಒಂದೇ ಕಾರಣದಿಂದ NPCI ಇಂತ ಸ್ಟ್ರಿಕ್ಟ್ ಆದ ಒಂದು ರೂಲ್ ಅನ್ನ ತಗೊಂಡ್ ಬಂದಿರೋದು. ನಾನು ವಿಡಿಯೋ ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದೆ ನಮ್ಮ UPI ಟ್ರಾನ್ಸಾಕ್ಷನ್ಸ್ ನಾವು ಬಳಸ್ತಿರುವಂತ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಬ್ಯಾಂಕ್ ಗಳಿದೆ. ಯಾವ ಬ್ಯಾಂಕ್ ಗಳಲ್ಲಿ UPI ಲಿಮಿಟ್ ನ ಟ್ರಾನ್ಸಾಕ್ಷನ್ಸ್ ಎಷ್ಟು ಲಿಮಿಟ್ ಇದೆ ಅನ್ನೋದನ್ನ ನೋಡೋಣ. ಸೊ SBI ಬ್ಯಾಂಕ್ ಅನ್ನ ನೋಡಿದಾಗ ನಿಮ್ಗೆ UPI ಡೇ ಲಿಮಿಟ್ ಬಂದು 1 ಲಕ್ಷ ಇರುತ್ತೆ. ಅದೇ UPI ಟ್ರಾನ್ಸಾಕ್ಷನ್ಸ್ ಲಿಮಿಟ್ ಬಂದು 1 ಲಕ್ಷ ಇರುತ್ತೆ. ಇನ್ನು PNB, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನ ನೋಡಿದಾಗ UPI ಡೈಲಿ ಲಿಮಿಟ್ ಬಂದು 50,000 ಇರುತ್ತೆ. ಮತ್ತೆ UPI ಟ್ರಾನ್ಸಾಕ್ಷನ್ಸ್ ಲಿಮಿಟ್ ಬಂದು 25,000 ಇರುತ್ತೆ. ಹಾಗೆ IDFC ಬ್ಯಾಂಕ್ ಅನ್ನ ನೋಡಿದಾಗ UPI ಡೈಲಿ ಲಿಮಿಟ್ ಬಂದು 1 ಲಕ್ಷ ಇರುತ್ತೆ. ಮತ್ತೆ UPI ಟ್ರಾನ್ಸಾಕ್ಷನ್ಸ್ ಲಿಮಿಟ್ ಬಂದು 25,000 ಇರುತ್ತೆ. ಹಾಗೆ ನಾವು ಅಲಹಾಬಾದ್ ಬ್ಯಾಂಕ್ ಅನ್ನ ನೋಡಿದಾಗ UPI ಡೈಲಿ ಲಿಮಿಟ್ ಬಂದು 1 ಲಕ್ಷ ಇರುತ್ತೆ. ಇನ್ನು UPI ಟ್ರಾನ್ಸಾಕ್ಷನ್ಸ್ ಲಿಮಿಟ್ ಬಂದು 50,000 ಇರುತ್ತೆ. ಹಾಗೆ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ UPI ಡೈಲಿ ಲಿಮಿಟ್ ಬಂದು 1 ಲಕ್ಷ ಇರುತ್ತೆ. UPI ಟ್ರಾನ್ಸಾಕ್ಷನ್ಸ್ ಲಿಮಿಟ್ ಬಂದು 10,000 ಇರುತ್ತೆ. ಹಾಗೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಲ್ಲಿ ನೋಡಿದಾಗ UPI ಡೈಲಿ ಲಿಮಿಟ್ ಬಂದು 1 ಲಕ್ಷ ಇರುತ್ತೆ. ಹಾಗೆ UPI ಟ್ರಾನ್ಸಾಕ್ಷನ್ಸ್ ಲಿಮಿಟ್ ಬಂದು 50,000 ಇರುತ್ತೆ. ನಾನು ಆಗ್ಲೇ ನಿಮ್ಗೆ ಮೆನ್ಷನ್
ಮೆನ್ಷನ್ ಮಾಡಿದ್ದೆ, ನಮ್ಮ UPI ಟ್ರಾನ್ಸಾಕ್ಷನ್ಸ್ ಬಂದು ನಾವು ಯಾವ ಬ್ಯಾಂಕ್ ಅನ್ನ ಯೂಸ್ ಮಾಡ್ತಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲಾ ಬ್ಯಾಂಕ್ಗಳು ಸಹ ನಿಮ್ಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಇದೇ ರೀತಿ ಇರಬೇಕು ಅನ್ನೋ ಒಂದು ರೂಲ್ ಅನ್ನ ಮಾಡಿರೋಲ್ಲ. ನನ್ನ ಹತ್ರ ICICI ಬ್ಯಾಂಕ್ ಇದ್ದು ನಿಮ್ಮ ಹತ್ರ SBI ಬ್ಯಾಂಕ್ ಇದೆ ಅಂತಂದ್ರೆ ನಾವಿಬ್ರು ಮಾಡುವಂತಹ UPI ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, UPI ಡೈಲಿ ಲಿಮಿಟ್ ಆಗಿರ್ಬೋದು, ಎರಡೂ ಕೂಡ ಚೇಂಜ್ ಇರುತ್ತೆ. ಸದ್ಯ ಹೊಸ ರೂಲ್ಸ್ ಪ್ರಕಾರ ನೋಡೋದಾದ್ರೆ ನಮ್ಮ ಪರ್ಸನಲ್ ಯೂಸ್ಗೆ ನಾವೇನಾದ್ರೂ UPI ಟ್ರಾನ್ಸಾಕ್ಷನ್ಸ್ ಮಾಡ್ತಿದೀವಿ ಅಥವಾ ಫ್ರೆಂಡ್ಗೆ ನಾವು ದುಡ್ಡನ್ನ ಕಳಿಸ್ತಿದೀವಿ ಅಥವಾ ಏನಾದ್ರೂ ಶಾಪಿಂಗ್ ಮಾಡ್ತಿದೀವಿ ಅಂತಂದ್ರೆ ನಮ್ಮ UPI ಪೇಮೆಂಟ್ಗೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಅದೇ ಕಮರ್ಷಿಯಲ್ ಪರ್ಪಸ್ ನ ನೋಡಿದಾಗ 2000ಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ಸ್ ನಾವು ಮಾಡ್ತಿದೀವಿ ಅಂತಂದ್ರೆ ವ್ಯಾಪಾರಿಗಳು 1.1% ಅಷ್ಟು UPI ಟ್ರಾನ್ಸಾಕ್ಷನ್ಸ್ಗೆ ಫೀ ಅನ್ನ ಪೇ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿತ್ತಾ ನಾವು ಬಳಸೋ UPI ಅಲ್ಲಿ ಇಷ್ಟೊಂದು ಎಲ್ಲ ಚೇಂಜಸ್ ಇರುತ್ತೆ, ಇಷ್ಟು ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡಬಹುದು. ಹಾಗೆ ನಾವೇನಾದ್ರೂ ಬಿಸ್ನೆಸ್ ಪರ್ಪಸ್ಗೆ ಮಾಡ್ತಿದೀವಿ ಅಂತಂದ್ರೆ ಇಷ್ಟು ಒಂದು ಫೀ ಸ್ಟ್ರಕ್ಚರ್ ನ ನಾವು ಪೇ ಮಾಡಬೇಕಾಗತ್ತೆ ಅಂತ. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ನನ್ನ ಹತ್ರ ಮೊಬೈಲ್ ಇದೆ, ಡೇಟಾ ಇದೆ, ಸೊ UPI ಟ್ರಾನ್ಸಾಕ್ಷನ್ಸ್ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡಬಹುದು ಅಂತ ಅನ್ಕೊಳ್ತಾರೆ. ಪರ್ಸನಲ್ ಯೂಸ್ ಮಾಡ್ತಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ನಮಗೆ ಯಾವುದೇ ರೀತಿ ಫೀ ಸ್ಟ್ರಕ್ಚರ್ ಇರೋದಿಲ್ಲ. ಹಾಗೆ ದಿನಕ್ಕೆ ಕೇವಲ 20 ಸತಿ ಮಾತ್ರ ನಾವು ಟ್ರಾನ್ಸಾಕ್ಷನ್ಸ್ ಮಾಡಬಹುದು. ಅದೇ ನಾನು ಏನಾದ್ರೂ ಬಿಸ್ನೆಸ್ ಪರ್ಪಸ್ಗೆ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ವ್ಯಾಪಾರಿಗಳು ನಾವು ಮಾಡುವಂತಹ ಟ್ರಾನ್ಸಾಕ್ಷನ್ಸ್ಗೆ 1.1% ಅಷ್ಟು ಟ್ರಾನ್ಸಾಕ್ಷನ್ ಫೀ ಅನ್ನ UPIಗೆ ಪೇ ಮಾಡಬೇಕಾಗುತ್ತೆ. ಡಿಜಿಟಲ್ ಕ್ರಾಂತಿ ಆಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಅವ್ರಿಗೂ ಸಹ ಫೀ ಸ್ಟ್ರಕ್ಚರ್ ಬೇಕಾಗತ್ತೆ ಅಲ್ವಾ. ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಂದ ತುಂಬಾ ಸಹಾಯ ಆಗಿದೆ ಅಂತ ಅನ್ಕೊಂಡಿದೀನಿ. ಹಾಗೆ ನಮ್ಮ ಫ್ರೀಡಮ್ ಆಪ್ ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಫೈನಾನ್ಸ್, ಬಿಸ್ನೆಸ್, ಅಗ್ರಿಕಲ್ಚರ್, ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮ್ಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಹಾಗೆ ನಿಮ್ಗೆ ಯಾವ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಖಂಡಿತವಾಗ್ಲೂ ಪಿಕ್ ಮಾಡಿಕೊಂಡು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನ್ ಆಫ್.